1954ರಲ್ಲಿ ಬೆಂಗಳೂರಿಗೆ ಬಂದೆ. ನಮ್ಮ ಮನೆಯಲ್ಲಿ ಏನಂದರೆ ನನ್ನ ಬೆಂಗಳೂರಿಗೆ ಕಳಿಸ್ಬೇಕು. ಇಲ್ಲಿ ನಮ್ಮ ದೊಡ್ಡಪ್ಪ ಅವ್ರ ಮಗ ಒಬ್ಬರು ಲಾಯರ್ ಆಗಿದ್ದರು, ಕೆ.ಸಿ. ಭೈರಪ್ಪ ಅಂತ. ನಮಗೆ ಅವರು ಒಂಥರ ಗಾಡ್ ಫಾದರ್ ಇದ್ದಾಗೆ. ಅವರು ಅವ್ರ ತಮ್ಮ ಇವ್ರನ್ನ ಡಾಕ್ಟರ್ ಮಾಡಬೇಕು ಅಂತ ನನ್ನನ್ನು ಕಳಿಸಿದ್ರು. ನಾನು 54ರಲ್ಲಿ ಬಂದು ಇಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಸೇರಿದೆ. ಅಲ್ಲಿ ನಮಗೆ ಆ 2 ವರ್ಷ ನಾನು 350 ಸಿನಿಮಾ ನೋಡಿದೆ ಬಿಟ್ಟರೆ ಅಂತ ಏನು ಸಾಧನೆಗಳು ಇಲ್ಲ. ಅದಕ್ಕಿಂತ ಸ್ವಲ್ಪ ದುಸ್ಸಾಹಸಗಳೇ ಜಾಸ್ತಿ ಆಗಿದೆ. ಈ ಸಿನಿಮಾ ನೋಡೋ ಹುಚ್ಚೆತ್ತುಬಿಟ್ಟು ನನಗೆ ನಾನು ನಟ ಆಗಬೇಕು, ಮುಂಬೈಗೆ ಹೋಗಬೇಕು ಅನ್ನೋ ಹುಚ್ಚು. ಸರಿ, ಇದು ಯಾರಿಗೂ ಮನೆಯಲ್ಲಿ ಗೊತ್ತಿರಲಿಲ್ಲ. ಒಂದಿನ ನಾನು ಹೊರಟೇ ಬಿಡಬೇಕು ಅಂತ ಹೊರಟು ವಾಪಸ್ ಬಂದುಬಿಟ್ಟೆ. ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಬಹಳ ಕಷ್ಟಪಟ್ಟಿದ್ರು ನನ್ನ ವಿದ್ಯಾವಂತನ ಮಾಡೋದಕ್ಕೆ. ಅವ್ರು ನೆನಪಾಗೋಯ್ತು, ವಾಪಸ್ ಬಂದುಬಿಟ್ಟೆ. ಆಮೇಲೆ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಮನೆಯಲ್ಲಿ ಎಲ್ಲರಿಗೂ ಬಗ್ಗೆ. ಅಫ್ಕೋರ್ಸ್ ನ್ಯಾಚುರಲಿ ಇವನು ಕೆಟ್ಟೋಗ್ಬಿಟ್ಟ, ಇನ್ನೇನು ಮಾಡೋಕ್ಕಾಗಲ್ಲ, ತಪ್ಪಿಬಿಟ್ಟಿದ್ದೀನಿ. ಆಮೇಲೆ ನಾನು ಮೈಸೂರಿಗೆ ಹೋದೆ. ಅಲ್ಲಿ BSc ಮಾಡಿದೆ. ಆಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ 1 ವರ್ಷ ಕೆಲಸ ಮಾಡಿದ್ದೆ. ಆವಾಗ ಡಾಕ್ಟರ್ ಮರಿಗೌಡರು ಡೈರೆಕ್ಟರ್ ಆಗಿದ್ದರು. ನನಗೆ ಮಣಿಪಾಲ್ ಒಂದು ಗಾರ್ಡನ್ ಮಾಡ್ತಾಯಿದ್ರು, ಗಾರ್ಡನ್ ಸೂಪರ್ಡೆಂಟ್ ಬೇಕಾಗಿತ್ತು. ಆವಾಗ ಮರಿಗೌಡರು ಡೈರೆಕ್ಟರು ನನ್ನ ಹೆಸರನ್ನ ಪ್ರಪೋಸ್ ಮಾಡಿ, ನೀನು ಉಡುಪಿಗೆ ಹೋಗು, ಅಲ್ಲಿ ಒಳ್ಳೆ ಇದಿರುತ್ತೆ, ಪ್ರೋಗ್ರೆಸ್ ಆಗ್ಬೋದು, ಚೆನ್ನಾಗಿರ್ತದೆ ನೀನು ಬೆಳೆಯೋದಕ್ಕೆ ಅಂತ. ಆಯಿತು, ನಾನು ಬಂದೆ. ಇಲ್ಲಿ ನಮ್ಮ ದೊಡ್ಡಪ್ಪ ಅವ್ರ ಮಗ ಭೈರಪ್ಪ ಅಂತ ಹೇಳಿದ್ರಲ್ಲ, ಅವರು ಬಂದು, ಇಲ್ಲ ನೀನು ಹೋಗೋದಕ್ಕಾಗಲ್ಲ, ಅಲ್ಲಿ ಚೆನ್ನಾಗಿಲ್ಲ, ಅಲ್ಲೆಲ್ಲ ನಮಗೋದಕ್ಕೂ ಸರಿ ಹೋಗಲ್ಲ, ನೀನು ಇಲ್ಲಿ ಲಾ ಕಾಲೇಜಿಗೆ ಸೇರೋದು. ನನಗೆ ಆವಾಗ ಲಾ ಕಾಲೇಜ್ ಅಂದ ತಕ್ಷಣ ಇನ್ನೇನು ಬೇಕಾಗಿಲ್ಲ ಅನಿಸ್ಬಿಡ್ತು. ಯಾಕೆಂದರೆ ನಾನು ಲಾಯರ್ ಆಗಬೇಕು ಅಂತಲ್ಲ, ಲಾ ಕಾಲೇಜಿನಲ್ಲಿ ನಾಟಕಗಳನ್ನು ಜಾಸ್ತಿ ಆಡ್ತಾಯಿದ್ರು, ಚೆನ್ನಾಗಿ ಆಡ್ತಿದ್ರು ಅಂತ. ನಾನು ಸಣ್ಣದ್ರಿಂದನೂ ನಾಟಕಗಳನ್ನ ಆಡ್ತಾಯಿದ್ದೆ, ಊರಿನಲ್ಲೆಲ್ಲ ನಾಟಕ ಆಡ್ತಾಯಿದ್ದೆ. ಸರಿ, ಹೋಗಿ ಇವ್ರಿಗೆ ಹೇಳಿದೆ, ನನ್ನನ್ನು ಬಿಡುಗಡೆ ಮಾಡಿ ರಾಜೀನಾಮೆ ಕೊಟ್ಬಿಡ್ತೀನಿ, ಬರೋಲ್ಲ ಅಂತ. ಅವರು ಸ್ವಲ್ಪ ರೇಗಾಡಿದ್ರು, ನಿನಗೆ ಗೊತ್ತಿಲ್ಲ ಈಗ ಕೆಲಸ ಸಿಗೋದು ಎಷ್ಟು ಕಷ್ಟ ಅಂತ, ನೀನು ಇದನ್ನೆಲ್ಲ ಬಿಟ್ಬಿಟ್ಟು ಅಲ್ಲಿ ಬೇಡದೇ ಇದ್ದರೆ ಇಲ್ಲೇ ಇರು, ನಾನು ಇಲ್ಲೇ ನಿನ್ನನ್ನು ಒಳ್ಳೆ ಪೋಸ್ಟ್ ಕೊಡ್ತೀನಿ ಅಂದರು. ಅದು ಬೇಡಿ ಸರ್ ಅಂದೆ. ಆವಾಗ ಅವರು ಒಂದು ಕಂಡೀಷನ್ ಹಾಕಿದ್ರು, ನೀನು ಲಾ ಮಾಡಿದ್ಮೇಲೆ ಮತ್ತೆ ಕೆಲಸ ಹುಡುಕ್ತೆ, ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನನಗೊಂದು ಮಾತು ಕೊಡು, ಆ ಮಾತು ಕೊಟ್ಟರೆ ನಾನು ಬಿಡುಗಡೆ ಮಾಡ್ತೀನಿ. ಆಯಿತು ಸರ್ ಅಂದ್ಬಿಟ್ಟೆ. ಅವಾಗ ಸದ್ಯಕ್ಕೆ ನನ್ನನ್ನು ಬಿಡುಗಡೆ ಮಾಡಿದ್ರೆ ಸಾಕಾಗಿತ್ತು, 2 ವರ್ಷ ಏನು ನೋಡುತ್ತೆ ನೋಡೋಣ ಅಂದ್ಬಿಟ್ಟು. ಆಯಿತು, ಲಾ ಕಾಲೇಜಿಗೆ ಸೇರಿದೆ. ಲಾ ಕಾಲೇಜಿನಲ್ಲಿ ಕ್ಲಾಸ್ಗಳಿಗಿನ್ನ ಕ್ಲಾಸ್ ಹೊರಗಡೆನೇ ನಮ್ಮ ಚಟುವಟಿಕೆ ಜಾಸ್ತಿ ಇತ್ತು. ನಾಟಕಗಳು, ಚರ್ಚಾ ಸ್ಪರ್ಧೆಗಳು, ಡಿಬೇಟು, ಇವೆಲ್ಲ ಭಾಳ ಒಂಥರ ಕಲರ್ಫುಲ್ ಲೈಫ್ ಅಂತ ಹೇಳ್ತಾರಲ್ಲ, ಹಾಗೆ ಅದು ಭಾಳ ಚೆನ್ನಾಗಿತ್ತು. ವಿದ್ಯಾರ್ಥಿ ಜೀವನದಲ್ಲಿ ಇಷ್ಟೆಲ್ಲ ಇದೆ ಅಂತ ಅನ್ನೋದು ನನಗೆ ಬೆಂಗಳೂರಿಗೆ ಬಂದು ಲಾ ಕಾಲೇಜಿಗೆ ಸೇರೋದ ಮೇಲೆ ವರ್ಣರಂಜಿತವಾಗಿರುತ್ತೆ. ಎಲ್ಲರೂ ನಮ್ಮ ನಾಟಕಗಳನ್ನು ನೋಡೋದು, ಹೈಕೋರ್ಟ್ ಜಡ್ಜ್ಗಳೆಲ್ಲ ಬರೋದು ನಮ್ಮ ಕ್ಲಾಸ್ ಡೇಗೆ, ಯೂನಿವನ್ ಡೇಗೆ, ಇದಕ್ಕೆಲ್ಲ ಅವರೆಲ್ಲ ಖುಷಿ ಪಡ್ತಾಯಿದ್ರು. ಇನ್ನೇನು ಇಷ್ಟೆಲ್ಲ ಆಗಿದೆ, ಪ್ರಾಕ್ಟೀಸ್ ಮಾಡಲೇಬೇಕು. ಒಂದು ಘಟನೆಯನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. 2ನೇ ವರ್ಷದಲ್ಲಿದ್ದಾಗ, ಸೆಕೆಂಡ್ ಇಯರ್ BLನಲ್ಲಿದ್ದಾಗ ಒಂದು ದೊಡ್ಡ ಮುಷ್ಕರ ಆಯಿತು, ವಿದ್ಯಾರ್ಥಿ ಚಳವಳಿ. ಏಕೆ ಅಂತಂದರೆ ಕರ್ನಾಟಕ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಎರಡೇ ಇದ್ದದ್ದು. ಆವಾಗ ಮೈಸೂರು ಯೂನಿವರ್ಸಿಟಿನಲ್ಲೇ 5 ರೂಪಾಯಿ ಫೀ ಜಾಸ್ತಿ ಮಾಡಿಬಿಟ್ಟಿದ್ವಿ. 5 ರೂಪಾಯಿಗೆ 3 ತಿಂಗಳ ಕಾಲ ಒಂದು ಮುಷ್ಕರ ನಡೀತು ವಿದ್ಯಾರ್ಥಿ. ಮೊಟ್ಟ ಮೊದಲ ಬಾರಿಗೆ ಇಡೀ ಇಂಡಿಯಾ ದೇಶದಲ್ಲಿ, ಬಹುಶಃ ಪ್ರಪಂಚದಲ್ಲೇ ಇದು ಅಂದರೆ ತಪ್ಪಾಗಲಾರ್ದು, ಈ ರಿಲೇ ಸ್ಟ್ರೈಕ್ ಇದೆಯಲ್ಲ, ರಿಲೇ ಹಂಗರ್ ಸ್ಟ್ರೈಕ್, 24 ಗಂಟೆ 48 ಗಂಟೆ ಅದು ಪ್ರಾರಂಭ ಆದದ್ದೇ ನಮ್ಮಿಂದ. ಅದು ಇಂಡೆಫಿನೆಟ್ ಹಂಗರ್ ಸ್ಟ್ರೈಕ್ ಅಂತ. ಬಂದಗದ್ದೆ ರಮೇಶು, ನಮ್ಮ ಕೃಷ್ಣಾರೆಡ್ಡಿ ಅಂತ ಸಿಂಡಿಕೇಟ್ ಮೆಂಬರ್ ಆಗಿದ್ರು. ಆಮೇಲೆ ಇನ್ನೊಬ್ಬರು BV ರಾಮಚಂದ್ರ, ಇನ್ನು 4 ಜನ ಹಂಗರ್ ಸ್ಟ್ರೈಕಿಗೆ ಕುಳಿತುಬಿಟ್ರು. ನಿಜಲಿಂಗಪ್ಪನವರು ಚೀಫ್ ಮಿನಿಸ್ಟರ್. ಈ ಹಂಗರ್ ಸ್ಟ್ರೈಕ್ ಕುಳಿತುಕೊಳ್ಳೋದಕ್ಕೆ ಮೊದಲು ನಾವ್ಯಾಕೆ ಕುಳಿತುಕೊಳ್ಬೇಕಾದಂಥ ಪರಿಸ್ಥಿತಿ ಬಂತಂದರೆ, ನಾವು ಹಂಗರ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದದ್ದನ್ನು ಕೇಳಿ ಒಬ್ಬರು ವಕೀಲರು ಹೊಯ್ಸಳ ಅಂತಿದ್ದರು. ಅವರು ನಾನು ಇಂಡೆಫಿನೆಟ್ಟಾಗಿ ಹಂಗರ್ ಸ್ಟ್ರೈಕ್ ಮಾಡ್ತೀನಿ ಅಂತ ಕುಳಿತರು. ಅವರು ಬಂದು ಹೊಯ್ಸಳ ಅವ್ರು ಕುಳಿತರು, ಮಧ್ಯಾಹ್ನ ಕುಳಿತು ಸಾಯಂಕಾಲ ಎದ್ದು ಹೊರಟೋಗ್ಬಿಟ್ರು. ಆವಾಗ ಇವರು 4 ಜನ ಅಲ್ಲೇ ತಕ್ಷಣ ಈ ಕೆಂಗೇಲ್ ಹನುಮಂತಯ್ಯನವ್ರದ್ದು ಇದು ಪ್ರತಿಮೆ ಇದೆಯಲ್ಲ,
ಆ ಮೂಲೆಯಲ್ಲಿ 4 ಜನ ಕುಳಿತುಬಿಟ್ರು, ಹಂಗರ್ ಸ್ಟ್ರೈಕ್. 1 ದಿನ ಆಯಿತು, 2 ದಿನ ಆಯಿತು, ನಮಗೆ ಸ್ವಲ್ಪ ಆತಂಕ ಆಯಿತು. ಯಾರು ಮಂತ್ರಿಗಳು ಬರ್ತಾ ಇಲ್ಲ, ಅಧಿಕಾರಿಗಳು ಬರ್ತಾ ಇಲ್ಲ, ವಿಶ್ವವಿದ್ಯಾಲಯದವರು ಬರ್ತಾ ಇಲ್ಲ, ಇದೇನಿದು ಅಂತ. ಆವಾಗ ನಾವೇನು ಮಾಡಿದ್ವಿ, ಒಂದು ಕೆಲಸ ಮಾಡೋಣ, ಈ ರಜಾ ಮುಗಿಯುವವರೆಗೂ ನಾವು ಸರದಿ ಉಪವಾಸ ಮಾಡೋಣ. ಸರದಿ ಉಪವಾಸ ಮಾಡಿದ್ಮೇಲೆ ನೋಡೋಣ ಸರ್ಕಾರದ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಅವ್ರನ್ನ ಭಾಳ ಬಲವಂತ ಮಾಡಿ ಅವ್ರನ್ನ ಬಿಡಿಸಿ ಇನ್ನೊಂದು 4 ಜನನ ಬಿಡಿಸೋದು. ಆಮೇಲೆ ಆ ಮುಷ್ಕರಕ್ಕೆ ಸ್ವಲ್ಪ ಹೆಸರು ಬಂತು ಅಂತ ಕಾಣುತ್ತೆ. ಇಡೀ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಒಂದೂ ಕಲ್ಲನ್ನು ಎಸೆದೇ ನಡೆದಂಥ ವಿದ್ಯಾರ್ಥಿ ಮುಷ್ಕರ ಅದು ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. 1963 ನವೆಂಬರ್ 18ನೇ ತಾರೀಕು ಮೈಸೂರು ವಿಶ್ವವಿದ್ಯಾಲಯದ ಇಂದ ಬಂದ ಅನೇಕ ಜನರು ಜಾಥಾ ಬಂದರು ನಡ್ಕೊಂಡು. ಸೆಂಟ್ರಲ್ ಕಾಲೇಜ್ ಮ್ಯಾಥಮ್ಯಾಟಿಕ್ಸ್ ಹಾಲ್ನಿಂದ ಶುರುವಾದದ್ದು ಬಳೆಪೇಟೆವರೆಗೂ ವಿದ್ಯಾರ್ಥಿಗಳ ಸಮೂಹ. ಒಂದು ಕಲ್ಲು ಎಸಿಲಿಲ್ಲ ಯಾರನ್ನು. ಅಷ್ಟು ಯಶಸ್ವಿಯಾಗಿ ನಡೀತು. ಬೆಂಗಳೂರು ಬಂದು ಯಾವ ಮಟ್ಟಕ್ಕೆ ಅಂದರೆ ಮೈಸೂರು ಮಂಡ್ಯದಿಂದ ಬಂದಿದ್ದವ್ರಿಗೆ ಊಟ ಕೊಡೋಕ್ಕೂ ಆಗ್ತಿರ್ಲಿಲ್ಲ ಹೋಟೆಲ್ಗಳಲ್ಲಿ. ಆಮೇಲೆ ನಾಟಕ ಆದಮೇಲೆ ನಾನು ಲಾಯರ್ ಆಗಿಬಿಟ್ಟೆ. ಲಾಯರ್ ಆದ ಮೇಲೂ ನಾಟಕಕ್ಕೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ಆದರೆ ನಮ್ಮ ಅಣ್ಣ ಅವರು ಹೇಳಿದ್ರು, ಇಲ್ಲ ನೀನು ನಾಟಕಕ್ಕೆ ಹೋಗು, ಇಲ್ಲ ಲಾಯರ್ ಕೆಲಸ ಮಾಡು, ಎರಡೂ ಬಿಟ್ಬಿಡು. ಅಷ್ಟರಲ್ಲಿ ಆಗಲೇ ನಾವು ಮೊದಲ ಬಾರಿಗೆ ಲಂಕೇಶರು ನನ್ನ ತಂಗಿಗೊಂದು ಗಂಡು ಕೂಡಿ ನಾಟಕ ಆಡಿದ್ವಿ. ಆಮೇಲೆ ಗಿರೀಶ್ ಕಾರ್ನಾಡೋದು ಯಯಾತಿ ನಾಟಕ ಆಡಿದ್ವಿ. ನನಗೆ ನಾನೇ ಒಂದು ಸ್ವಲ್ಪ ಬೆನ್ನು ತಟ್ಕೊಳ್ಳುವಂಥದ್ದಂದರೆ ಆ ಸಮೂಹದಲ್ಲಿ ನನ್ನನ್ನು ಗುರುತಿಸುವಂಥ ಒಂದು ಕೆಲಸವನ್ನು ಮಾಡಿದ್ದೆ. ಒಂದು ದೃಷ್ಟಿನಲ್ಲಿ ಜನರಿಗೆ ನಾನು ಪರಿಚಯ. ನಾನು ಬೆಂಗಳೂರಿಗೆ ಮತ್ತೆ ಬಂದದ್ದು ಮೈಸೂರಿಗೆ ಹೋಗಿ 1963ರಲ್ಲಿ. 63ರಿಂದ ಬೆಂಗಳೂರು ವಾಸಿನೇ ನಾನು. ಬೆಂಗಳೂರು ಹೇಗಿತ್ತು ಅಂತಂದರೆ ಬಹುಶಃ ಇಂಥ ಒಂದು ನಗರ ಭಾರತದಲ್ಲಿ ವಿಶ್ವದಲ್ಲೇ ಎಲ್ಲೂ ಇಲ್ಲ ಅಂತ ಅನಿಸ್ಬೋದೇನೋ. ಇಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಜನ ಎಷ್ಟು ಬೆಳೆದ್ರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ, ಒಬ್ಬರನ್ನೊಬ್ಬರು ಗೌರವಿಸ್ತಾ ನಡ್ಕೊಳ್ತಕ್ಕಂಥ ಒಂದು ಜನ ಸಮುದಾಯ ಇಲ್ಲಿದೆಯಲ್ಲ, ಅದು ನಮಗೆ ಬಹಳ ಕಷ್ಟ. ನಮ್ಮ ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದರು. ಆ ವರ್ಷ ಒಂದು ದೊಡ್ಡ ಮುಷ್ಕರ ಆಯಿತು ವಕೀಲರು. ಒಬ್ಬ ಪೊಲೀಸ್ ಅಧಿಕಾರಿ 4 ಜನ ಲಾಯರ್ಗಳನ್ನು ಹೊಡೆದ್ರು, ಕೈ ಮಾಡಿದ್ರು ಅಂತ ಒಂದು ಕಾರಣಕ್ಕೆ ಕೋರ್ಟ್ ವ್ಯವಹಾರಕ್ಕೆ ಬಹಿಷ್ಕಾರ ಆಗಿಬಿಟ್ಟಿದ್ರು. ನಮಗೆ ನಾನು ಸೆಕ್ರೆಟರಿ ಆ ವರ್ಷ, ನಮ್ಮ ಪ್ರೆಸಿಡೆಂಟ್ ಇರಲಿಲ್ಲ, ಎಲ್ಲ ನಮ್ಮ ತಲೆ ಮೇಲೇ ಬಂದದ್ದು. ನಾನು ನ್ಯಾಯಾಧೀಶರುಗಳ ಹತ್ರ ಹೋಗಬೇಕು, ವಕೀಲರನ್ನ ಸಮಾಧಾನ ಮಾಡಬೇಕು. ಹೀಗಾಗಿ 1 ವಾರದ ಕಾಲ ಬಹಳ ಅದ್ಭುತ, ಬಹಳ ಯಶಸ್ವಿಯಾಗಿ ನಡೀತು. ಆ ಮುಷ್ಕರ ನಡೆಯುವಾಗ ನಾನು ವ್ಯವಹರಿಸಿದ ಬಹುಶಃ ರೀತಿ ವಕೀಲರ ಗಮನ ಮತ್ತು ನ್ಯಾಯಾಲಯದ ಗಮನ ಎರಡನ್ನೂ ಸೆಳೀತು ಅಂತ ನನಗೆ. 90ರಲ್ಲಿ ಯಾರೋ ಒಬ್ಬರು ನನಗೆ, ಒಬ್ಬರು ನ್ಯಾಯಮೂರ್ತಿಗಳು, ನಿನಗೆ ಜಡ್ಜ್ ಆಗ್ತೀಯಾ ಅಂತ ಕೇಳಿದ್ರು. ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತಿದೆ. ಏನು ಸರ್ ಹೀಗೆ ಕೇಳ್ತಿದೆ, ತಮಾಷೆ ಮಾಡ್ತಿದ್ದೀರಾ? ಇಲ್ಲಪ್ಪ, ನೀನು ಏನಾದರೂ ಹೇಳಿದ್ರು ಮಾಡ್ತೀನಿ, ಆದರೂ ಮಾಡ್ತೀನಿ ಬಿಡಿ ಸರ್, ಅದಕ್ಕೇನಂತ. ಅದಾದ ಮೇಲೆ ನ್ಯಾಯಾಧೀಶರಾದ ಯಶಸ್ವಿಯಾಗಿ ಯಾವುದೇ ಒತ್ತಡಕ್ಕೆ ಮಣಿಯದೇನೆ, ಯಾವುದೇ ದೂರಿಗೂ ಒಳಗಾಗದೆ ಅದನ್ನು ನಿರ್ವಹಿಸ್ತೆ ಅಂತ ಒಂದು ನಮ್ಮ ವಿಶ್ವಾಸ ಇದೆ. ರಾಜ್ಕುಮಾರ್ ಅವ್ರಿಗೊಂದು ಸನ್ಮಾನ ಇದ್ದಿಲ್ಲ ನಮ್ಮ ಸೆಕ್ರೆಟೇರಿಯಟ್ ಕ್ಲಬ್ನಲ್ಲಿ. ಬೇರೆ ನಮ್ಮ ವಕೀಲರೇ ಒಂದು ಸನ್ಮಾನವನ್ನು ಏರ್ಪಡಿಸಿ ಆವಾಗ ನನ್ನನ್ನು ಅಧ್ಯಕ್ಷರನ್ನಾಗಿ ಕರೆದಿದ್ದರು. ನಾನು ರಾಜ್ಕುಮಾರ್ ಅವರ ಅಭಿನಯವನ್ನು ಕುರಿತು ಮಾತಾಡ್ತಾ ಒಂದು ಸಾರಿ
ಅವರು ರಾಜ್ಕುಮಾರ್ ಈ ರಣಧೀರ ಕಂಠೀರವ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ಅವರು ಅವರ ದೊರೆ ರಾಜ ಆಗಿದ್ದವರು ಬಹುಶಃ ಚಾಮರಾಜರ ಚಿಕ್ಕದೇವರಾಯರಲ್ಲಿ ಅವರು ತಾಯಿಯನ್ನು ಎಷ್ಟು ಹೀನಾಯವಾಗಿ ಕಾಣ್ತಾ ಇರ್ತಾರೆ ಅನ್ನೋ ಒಂದು ಸನ್ನಿವೇಶ ಬರುತ್ತೆ. ರಾಜ್ಕುಮಾರ್ ಬರ್ತಾರೆ, ಆವಾಗ ಅವರು ಗರ್ಜನೆ ಮಾಡ್ತಾರೆ, ಪುಟ್ಟ ಸ್ವಾಮಿ ಅಂತ. ಅದನ್ನು ಅವ್ರಿಗೆ ಹೀಗೆ ಮಾಡಿದ್ರು ನನ್ನ ಮೈ ಜುಮ್ಮಂತು ಅಂದೆ. ರಾಜ್ಕುಮಾರ್ ಅಂದ್ಬಿಟ್ರು, ಓಹ್ ನ್ಯಾಯಮೂರ್ತಿಗಳೇ, ನೀವು ಇಷ್ಟು ಅದ್ಭುತವಾಗಿ ಮಾಡ್ತೀರಾ ಅನ್ನೋದನ್ನು ಗೊತ್ತಿರಲಿಲ್ಲ. ರಾಜ್ಕುಮಾರ್ ಇನ್ನೊಂದು ಸಂದರ್ಭದಲ್ಲಿ ಭಾಳ ಸಾರಿ ಭೇಟಿ ಮಾಡಿದ್ದೇನೆ. ಅವರನ್ನು ವೀರಪ್ಪನ ಹಾರಿಸ್ಕೊಂಡು ಹೋಗಿದ್ದಿಲ್ಲ. ಆವಾಗ ನಾನು ಆ ವೀರಪ್ಪನ ಹಿಡಿಯೋ ನೆಪದಲ್ಲಿ ಪೊಲೀಸ್ನವರಿಂದ ಸ್ಥಳೀಯರ ಮೇಲೆ ಆದಂಥ ದೌರ್ಜನ್ಯಗಳ ಬಗ್ಗೆ ಒಂದು ವಿಚಾರಣಾ ಸಮಿತಿಯನ್ನು ಮಾಡಿದರು. ಯಾರು ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದವರು. ಅದಕ್ಕೆ ನಾನು ಅಧ್ಯಕ್ಷ. ಆವಾಗ ಅಲ್ಲಿ ಹೋಗಿದ್ದೆ. ಅದೆಲ್ಲ ಮುಗಿದ ಮೇಲೆ ರಿಪೋರ್ಟ್ ಎಲ್ಲ ಕೊಟ್ಟೆ. ಬರಗೂರು ರಾಮಚಂದ್ರಪ್ಪ ಅವರ ಮಗಂದು ಮದುವೆ ಆಗ್ತದೆ. ನನಗೆ ಕಾರಣದಿಂದ ಬಂದಿತ್ತು. ಬೆಳಿಗ್ಗೆ ಹೋಗಿದ್ದೆ ಮದುವೆಗೆ. ನಾನು ಮದುವೆ ವಿಶ್ ಮಾಡಿ ಬರ್ತಾಯಿದ್ದೀನಿ. ರಾಜ್ಕುಮಾರ್ ಆ ಕಡೆಯಿಂದ ಅವರು ಪಾರ್ವತಮ್ಮ ಬರ್ತಾಯಿದ್ರು. ಅಷ್ಟರಲ್ಲಿ ಬಿಡುಗಡೆ ಆಗಿದ್ರು ಅವರು ಬಂದ್ಬಿಟ್ಟು ನನ್ನನ್ನು ಹಾಗೆ ಅಪ್ಬಿಟ್ರು. ನ್ಯಾಯಾಧೀಶರೇ, ನಾನು ಹೇಳ್ತಾ ಇದ್ದೆ ನಿಮಗೆ, ವೀರಪ್ಪನಿಗೆ ಹೇಳ್ತಾ ಇದ್ದೀನಿ, ಅವರು ಒಳ್ಳೆಯವರು, ನಿಮಗೇನು ಅನ್ಯಾಯ ಮಾಡಲ್ಲ ಅಂತ. ಒಳ್ಳೆಯವರು ಭಾಳ ಒಳ್ಳೆಯವರು ಅಂತ ಹೇಳಿದ್ದೀನಿ ಅಂತ. ನನಗೆ ರಾಜ್ಕುಮಾರು ಅಷ್ಟು ಕೀರ್ತಿವಂತರು ಆದ್ರೂ ಆ ರಾಜ್ಕುಮಾರಲ್ಲಿದ್ದಂಥ ಒಂದು ಮುಗ್ಧತೆ ಬಹುಶಃ ಇನ್ಯಾರಲ್ಲೂ ನಾನು ಕಾಣೋಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ಇನ್ನೊಬ್ಬರು ನನಗೆ ಗುಬ್ಬಿ ವೀರಣ್ಣ ಒಂದು ನಾಟಕ ಆಡಿದ್ವಿ, ಗಿರೀಶ್ ಕಾರ್ನಾಟಕ ಯಯಾತಿನಲ್ಲಿ ಅವರ ಮಗ ಪುರು, ಶಿವಾನಂದ ಪುರು, ನಾನು ಯಯಾತಿ, ವೆಂಕಟ ಸುಬ್ಬಯ್ಯ ಅಂತ. ಅವರೆಲ್ಲ ಬಹಳ ಸೇವೆ ಮಾಡಿದ್ದಾರೆ. ಕನ್ನಡ ರಂಗಭೂಮಿಗೆ ಬಹಳ ಸೇವೆ ಮಾಡಿದ್ದಾರೆ ಅವರು. ಕೊನೆಯ ದೃಶ್ಯ, ಚಿತ್ರಲೇಖನ ಕರ್ಕೊಂಬಂದಿರ್ತಾನೆ. ಚಿತ್ರಲೇಖ ಪುರು ತನ್ನ ವೃದ್ಧಾಪ್ಯವನ್ನು, ತನ್ನ ಯೌವನವನ್ನು ತಂದೆಗೆ ವರ್ಗಾಯಿಸಿರ್ತಾನೆ. ಅವನ ಮುಪ್ಪು ಇವನಿಗೆ ಬಂದಿರುತ್ತೆ. ಆ ಮುಪ್ಪು ಮುಗಿಸ್ಕೊಂಡು ಚಿತ್ರಲೇಖ ಅಂತಪುರಕ್ಕೆ ಹೋಗ್ತಾನೆ. ಗಂಡ ಬಂದ ಅಂತ ಇವನು ಖುಷಿಯಾಗಿ ಆ ಮಂಗಳಾರತಿ ಎತ್ತಬೇಕು ಅಂತ ಆ ತಟ್ಟೆಯಲ್ಲಿ ಕರ್ಪೂರ ಹತ್ತಿಸ್ಕೊಂಡ್ಬರ್ತಾರೆ. ಆರತಿ ತರ್ತಾರೆ. ನೋಡ್ತಿದ್ದಾಗೆ ಮುಪ್ಪು ಅಡರದ ಮುಪ್ಪು ಕಿಟಾರ್ ಅಂತ ಕಿಚ್ಬಿಟ್ಟು. ಬಹುಶಃ ಅಂಥ ಒಂದು ಸನ್ನಿವೇಶವನ್ನು ನಾನು ಇನ್ನು ಮತ್ತೆ ನೋಡೋಕ್ಕಾಗಲ್ಲ. ಅದ್ಭುತವಾದಂಥ ಗುಬ್ಬೀರಣ್ಣ ಅವರು ನಾಟಕ ಮುಗಿದ ಮೇಲೆ ಈಗ ಒಂದು ಸಾರಿ ತಪ್ಪು ಭಾಳ ಚೆನ್ನಾಗಿ ಮಾಡಿದೆ. ಅನಿರೀಕ್ಷಿತ ಅದು. ಬಹುಶಃ ಎಲ್ಲರ ಬದುಕಿನಲ್ಲಿ ಹೀಗೆ ಆಗುತ್ತೆ ಅಂತ ಕಾಣುತ್ತೆ. ಅಂದ್ಕೊಂಡಿದ್ದೇ ಆಗಬೇಕು ಅಂತಿಲ್ಲ, ಇದ್ದದ್ದೇ ಆಗುತ್ತದು. ನಾನು ವಕೀಲನಾಗಬೇಕು ಅಂತಿರಲಿಲ್ಲ. ನನಗೆ ಆಸೆ ಇದ್ದದ್ದೇ ಡಾಕ್ಟ್ರ್ ಆಗಬೇಕು. ಡಾಕ್ಟ್ರಿಗೆ ಸಿದ್ಧತೆ ಮಾಡಲಿಲ್ಲ, ವಕೀಲನಾದೆ ಜಡ್ಜ್ ಆಗ್ತೀನಿ ಅನ್ನೋದು ಕನಸಿನಲ್ಲೂ ಕಂಡಿರಲಿಲ್ಲ. ಅದಾದೆ ಅದು ಏನಂತಂದರೆ, ನನಗೆ ಎಲ್ಲ ಜನ ಹೇಗೆ ಅಂತಂದರೆ, ಯಾವುದನ್ನು ಮಾಡಬಾರ್ದು ಅದನ್ನು ಮಾಡಬಾರ್ದು. ನೀವು ಇಂಥದ್ದನ್ನು ಮಾಡಬೇಕು ಸಾಧಿಸೋದಕ್ಕಿಂತ ಯಾವುದನ್ನು ಮಾಡಬಾರ್ದು ಅದನ್ನು ಮಾಡಬಾರ್ದು. ಅದನ್ನು ಮಾಡಿದ್ರೆ ಸಾಕು. ನೀವು ಅಷ್ಟಿದ್ರೆ ಜನ ನಿಮ್ಮನ್ನು ಮೆಚ್ಚುತ್ತಾರೆ. ದಟ್ಸ್ ಹೌ ಬೆಂಗಳೂರಿನಲ್ಲಿ ನನಗೆ ಜನಸಂಪರ್ಕ ಆದದ್ದೇ ಹೀಗೆ. ಯಾವುದನ್ನು ಸಮಾಜ ನಿರಾಕರಿಸ್ತದೋ ಅದನ್ನು ನೀನು ನಿರಾಕರಿಸ್ಬಿಡು. ಒಳ್ಳೆಯದನ್ನು ನಿರಾಕರಿಸ್ಬೇಕಾಗಿಲ್ಲ. ಯೋಚನೆ ಮಾಡಬೇಕಲ್ಲಿ. ಸಮಾಜಕ್ಕೆ ಯಾವುದರಿಂದ ತೊಂದರೆ ಆಗುತ್ತೋ ಅಂಥದ್ದನ್ನು ಅವ್ರು ಬೇಡ ಅಂತಾರೆ.
ನೀನು ಬೇಡ ಅಂದರೆ ನೀನು ಅದಕ್ಕಿಂತ ದೊಡ್ಡದು ಮಾಡಬೇಕಲ್ಲ, ಸಮಾಜಕ್ಕೆ ಉದ್ಧಾರ ಏನು ಮಾಡಬೇಕಾಗಿಲ್ಲ ನೀವು, ಅದನ್ನು ಕೆಟ್ಟದ್ದನ್ನು ಮಾಡದೇ ಇದ್ದರೆ ಸಾಕು.